ಹೆಲೋ ಸ್ನೇಹಿತರೆ, KLE B.Ed ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 9ನೇ ತರಗತಿಯಿಂದ ಪೋಸ್ಟ್ ಗ್ರ್ಯಾಜುಯೇಟ್ವರೆಗಿನ ಎಲ್ಲ SC/ST ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೀಲಿಕ್ಕೆ NSP OTR ನಂಬರ್ ಜನ್ರೇಟ್ ಮಾಡೋದು ಕಡ್ಡಾಯ ಆಗಿರುತ್ತೆ. ಹಾಗಾದರೆ ಅದನ್ನು ಹೇಗೆ ಜನ್ರೇಟ್ ಮಾಡಬಹುದು ಅನ್ನೋದನ್ನು ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಿಂದ NSP OTR ಆ್ಯಂಡ್ ಆಧಾರ್ ಫೇಸ್ RD ಅಂತ 2 ಆ್ಯಪನ್ನು ಕಂಪಲ್ಸರಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ NSP OTR ಆ್ಯಪನ್ನು ಓಪನ್ ಮಾಡಿ. ಅಲ್ಲಿ ವೆಲ್ಕಮ್ ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ OTR ಆ್ಯಪ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಅದೇ ಪೇಜ್ ಕೆಳಗಡೆ ರಿಜಿಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ರಿಜಿಸ್ಟರ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ, ಆ ಗೈಡ್ಲೈನ್ಸನ್ನು ಒಮ್ಮೆ ಓದ್ಕೊಳ್ಳಿ. ನೆಕ್ಸ್ಟ್ ಅದೇ ಪೇಜ್ ಕೆಳಗಡೆ ಐ ಅಗ್ರಿ ಟು ದ ಫಾಲೋವಿಂಗ್ ಅಂತ 2 ಚೆಕ್ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಆ 2 ಚೆಕ್ ಬಾಕ್ಸ್ಗಳನ್ನು ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪೇಜಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಇದೆ. ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಕೆಳಗಡೆ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದೇ ಪೇಜ್ ಕೆಳಗಡೆ ಒಂದು ಕ್ಯಾಪ್ಚಾ ಇದೆ. ಆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ KYC ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಐ ಹ್ಯಾವ್ ಆಧಾರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದೇ ಪೇಜ್ ಕೆಳಗಡೆ ಆಧಾರ್ ನಂಬರ್ ಅಂತ ಇದೆ. ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಕನ್ಸೆಂಟ್ ಫಾರ್ ಪ್ರೊವೈಡಿಂಗ್ ಆಧಾರ್ ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದನ್ನು ಸ್ಕ್ರಾಲ್ ಮಾಡಿ ಅದೇ ಪೇಜ್ ಕೆಳಗಡೆ ಐ ಅಗ್ರಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಲೋ ಆಧಾರ್ ಫೇಸ್ RD ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ ಡಿಸ್ಪ್ಲೇ ಆಗುತ್ತೆ. ವೈಲ್ ಯೂಸಿಂಗ್ ಆ್ಯಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಫೇಸ್ ಅಥೆಂಟಿಫಿಕೇಷನ್ ಅಡ್ವೈಸರೀಸ್ ಅಂತ ಒಂದು 4 ಡೈಲಾಗ್ ಬಾಕ್ಸ್ಗಳು ಓಪನ್ ಆಗುತ್ತೆ. ಅದನ್ನು ಕೇರ್ಫುಲ್ಲಾಗಿ ಒಂದು ಸಲ ಓದ್ಕೊಳ್ಳಿ. ಅದೇ ಪೇಜ್ ಕೆಳಗಡೆ ಐ ಆಮ್ ಅವೇರ್ ಆಫ್ ದೀಸ್ ಅಡ್ವೈಸರೀಸ್ ಆ್ಯಂಡ್ ನೀಡ್ ನಾಟ್ ಟು ಬಿ ಶೋ ಅಗೇನ್ ಅಂತ ಇದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಒಂದು ಸರ್ಕಲ್ ಡಿಸ್ಪ್ಲೇ ಆಗುತ್ತೆ. ಸರಿಯಾಗಿ ಬೆಳಕಿರೋ ಜಾಗದಲ್ಲಿ ಬನ್ನಿ. ನಿಮ್ಮ ಮೊಬೈಲ್ನ ಫ್ರಂಟ್ ಕ್ಯಾಮೆರಾ ಆನ್ ಮಾಡಿಕೊಂಡು ಐಸ್ ಬ್ಲಿಂಕ್ ಮಾಡ್ತಾ ನಿಮ್ಮ ಫೇಸನ್ನು ಆ ಸರ್ಕಲ್ ಒಳಗಡೆನೇ ಕರೆಕ್ಟಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ಆ ಸರ್ಕಲ್ ಬೌಂಡ್ರೀಸ್ ಗ್ರೀನ್ ಆಗಿ ನಿಮ್ಮ ಫೋಟೋ ಆಟೋ ಕ್ಯಾಪ್ಚರ್ ಆಗುತ್ತೆ. ಆಧಾರ್ ಸೀಡೆಡ್ ಸಕ್ಸಸ್ಫುಲಿ ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಆ್ಯಸ್ ಪರ್ ಯುವರ್ ಆಧಾರ್ ಕಾರ್ಡ್ ನಿಮ್ಮ ಡೀಟೇಲ್ಸ್ ಎಲ್ಲ ಕೂಡ ಆಟೋ ಫೆಚ್ ಆಗಿರುತ್ತೆ. ಅದೇ ಪೇಜ್ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಎಂಟರ್ ಡೀಟೇಲ್ಸ್ ಅಂತ ಇದೆ. ಅಲ್ಲಿ ನಿಮ್ಮ ತಾಯಿ ಹೆಸರು, ತಂದೆ ಹೆಸರು ಜೊತೆಗೆ ನಿಮ್ಮ ಇಮೇಲ್ IDಯನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕನ್ಸೆಂಟ್ ಫಾರ್ ಪ್ರೊವೈಡಿಂಗ್ ಅಪಾರ್ ID ಅಂತ ಇದೆ. ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಪೇಜಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ಡ್ ದ ಫಾರ್ಮ್ ಆ್ಯಂಡ್ ಯೋರ್ OTR ನಂಬರ್ ಈಸ್ ಅಂತ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಮೊಬೈಲಿಗೆ ಒಂದು ಪಾಸ್ವರ್ಡನ್ನು ಮೆಸೇಜ್ ಮೂಲಕ ಕಳಿಸಿರ್ತಾರೆ. ಆ ಪಾಸ್ವರ್ಡನ್ನು ಕೂಡ ನೀವು ನೋಟ್ ಮಾಡಿಟ್ಕೊಳ್ಳಿ. ಇದಿಷ್ಟಾದ ನಂತರ ಗೂಗಲ್ನಲ್ಲಿ SSP ಅಂತ ಟೈಪ್ ಮಾಡಿ SSP ಪೋರ್ಟಲನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ SSP ID ಮತ್ತು ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆಗಿ ಅಲ್ಲಿ ಎಲ್ಲ ಸ್ಟೆಪ್ಸ್ಗಳನ್ನು ಫಿಲ್ ಮಾಡಿದ ನಂತರ ಲಾಸ್ಟ್ 4ನೇ ಸ್ಟೆಪ್ಪಲ್ಲಿ OTR ನಂಬರನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಇವಾಗಲೇ ನೀವು ನೋಟ್ ಮಾಡ್ಕೊಂಡಿರುವಂತಹ OTR ನಂಬರನ್ನು ಎಂಟರ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಿ. SC/ST ಸ್ಟೂಡೆಂಟ್ಸ್ SSP ಸ್ಕಾಲರ್ಶಿಪ್ಪನ್ನು ಪಡೀಲಿಕ್ಕೆ OTR ನಂಬರ್ ಜನ್ರೇಟ್ ಮಾಡೋದು ಕಡ್ಡಾಯ ಆಗಿರುತ್ತೆ. ಸೊ ಈ ಸ್ಟೆಪ್ಸನ್ನು ಫಾಲೋ ಮಾಡೋದ್ರ ಮುಖಾಂತರ ನೀವು ನಿಮ್ಮ OTR ನಂಬರನ್ನು ಜನ್ರೇಟ್ ಮಾಡ್ಕೋಬಹುದು. ಥ್ಯಾಂಕ್ ಯು.